ಅಲ್ಲ ಕನ್ಸೂರಿ ಇದ್ದಕ್ಕಿದ್ದಂಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದ್ಬಿಟ್ಟು ಏನಕ್ಕೆ ಕರ್ಕ ಹೋಯ್ತಾ ಕೂತಿದ್ದೀರಿ? ಅಲ್ಲ ಲಾಸ್ಟ್ ಟೈಮ್ ಬಂದಾಗ ಡಾಕ್ಟರ್ ಹೇಳಿದ್ರಲ್ಲ, ಇನ್ನು ಸ್ವಲ್ಪ ದಿನ ಇನ್ನೊಂದು 15 ದಿನ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ, ಹೇಗಿದೆ ಮಗು ಮೂಮೆಂಟ್ಸ್ ನೋಡ್ಕೊ ಬನ್ನಿ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇದು ಏನಕ್ಕೆ ಆತ್ರ ಬಿದ್ಬಿಟ್ಟು ಒಂದೇ ಸಲ ಕರ್ಕ ಹೋಯ್ತಿದ್ರು ಅಂತ ನನಗೆ ಗಾಬರಿ ಆಗೋಗಿತ್ತು. ಅಲ್ಲ ಬೇರೆ ಡಾಕ್ಟ್ರು ಹೆಂಗ್ ನೋಡೋರೋ ಏನೋ ಗೊತ್ತಿಲ್ಲ. ನಾವು ತೋರಿಸ್ತಿದ್ವಲ್ಲ ಅವ್ರ ತಲೆ ತೋರಿಸ್ಬೇಕಾಯ್ತು. ಇಲ್ಲ ಬನ್ನಿ, ಚೆನ್ನಾಗಿ ನೋಡ್ತಾರೆ. ಇವರು ನನ್ನ ಫ್ರೆಂಡೇನೆ, ಸ್ಕೂಲ್ ಫ್ರೆಂಡು. ಚೆನ್ನಾಗಿ ನೋಡ್ತಾರೆ, ಬನ್ನಿ, ತುಂಬ ಚೆನ್ನಾಗಿ ನೋಡ್ತಾರೆ. ಆಮೇಲೆ ಲೇಡಿ ಡಾಕ್ಟ್ರು ಬೇರೆ. ಹಾಂ ಸರಿ ಬಿಡಿ ಮತ್ತೆ, ಹಾಗಿದ್ರೆ ಸರಿ. ಅಲ್ಲ ನಿಮ್ಗೆ ಹೆಂಗೆ ಮನ್ಸ್ಬತ್ತು ನನ್ನ ಬಿಟ್ಬಿಟ್ಟು ರುಕ್ಮಿಣಿನ ಮದುವೆ ಆಗಿದ್ದೀರಲ್ಲ? ಬಿಡಿ, ನಾನು ಇಷ್ಟು ಇದು ಅನ್ಕೊಂಡಿದ್ದಿಲ್ಲ ನಿಮ್ಮನ್ನ. ಸಾರಿ ನಂದಿನಿ ಅವರೇ, ಇದೆಲ್ಲ ಆಗೋಗಿರೋ ವಿಚಾರ. ಸುಮ್ಮನೆ ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತೀರಾ? ಎಷ್ಟೇ ಮಾತಾಡಿದ್ರು ಅದನ್ನ ಬದಲಾಯಿಸೋಕ್ಕಾಗೋದಿಲ್ಲ, ಬಿಡಿ. ಅಲ್ಲ ನಾನು ನಿಮ್ಮ ನಂಬ್ಕೊಂಡಿದ್ದಕ್ಕೆ ನೀವು ಸರಿಯಾಗಿ ಮಾಡಿದ್ರಿ ಬಿಡಿ. ಬೇರೆಯವ್ರ ಜೊತೆ ನಾನು ಏನೇ ಮಾಡಿರ್ಬೋದು, ಹೆಂಗೆ ಆಡಿರ್ಬೋದು, ಆದರೆ ನಿಮ್ಮ ಜೊತೆ ಮಾತ್ರ ನನಗಿಲ್ಲ ಸೂರ್ಯ ಅವರೇ. ನೀವು ಮಾತ್ರ ಈ ಥರ ಮೋಸ ಮಾಡಿಬಿಟ್ರಿ ಬಿಡಿ, ನನಗೆ ಭಾರಿಯ ಮೋಸ ಮಾಡಿಬಿಟ್ರಿ ನೀವು. ಅದಕ್ಕೆ ನಿಮಗೆ ನನಗೆ ಇರ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನೇನಕ್ಕೆ ಇರಬೇಕು? ನಿಮ್ಮ ಕೂಸ್ತಾನೆ ನೀವು ಚೆನ್ನಾಗಿ ನೋಡ್ಕೊತಿದ್ರಿ. ನಿಮ್ಮೇಲೆ ನಂಬಿಕೆ ಇಟ್ಬಿಟ್ಟು ಕೊಟ್ಬಿಟ್ಟು ಹೋಯ್ತೀನಿ ಬಿಡಿ, ಕೂಸ ಆದಮೇಲೆ. ಏನುವೇ ಬೇಡ ಕತೆ, ಕೂಸ ಆದಮೇಲೆ ಕೊಟ್ಬಿಟ್ಟು ನಾನು ಹೊಂಟೋಯ್ತೀನಿ. ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಚೆನ್ನಾಗಿ ನೋಡ್ಕೊತಿದ್ದೀರಿ ಅಂತ. ಈ ನೀವು 2 ಮದುವೆ ಆಗಿದ್ರೂ ಇನ್ನೂ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. ಅರೆ ನೀವು ಒಂದು ಸ್ವಲ್ಪ ದಿವಸಕ್ಕೆ ನನ್ನ ಮೇಲೆ ನಂಬಿಕೆ ಕಳ್ಕೊಬಿಟ್ಟು ನನ್ನ ಬಿಟ್ಟೆ. ಅದೇ ನನಗೂ ನಿಮಗೂ ಹೆಂಗಸ್ರಿಗೂ ಗಂಡಸ್ರಿಗಿರೋ ವ್ಯತ್ಯಾಸ ಅದೇ ಬಿಡಿ. ನಾನು ನಿಮ್ಮವ್ವ ಹೇಳ್ತು ಅತ್ತೆ ಹೇಳಿದ್ರು ಅಂದ್ಬಿಟ್ಟು ನೀವು ಆ ಥರ ಮಾಡ್ಬಿಟ್ರಿ. ಸಿಕ್ಕಿಲ್ಲ ಬಿಡಿ, ಎಲ್ಲ ನಡೆ ಬರಕತ್ತೆ. ಏನು ಮಾಡನೆ ಏನು ಮಾಡೋಕ್ಕಾಗಿಲ್ಲ. ಬೇಜಾರಾಗಬೇಡಿ ನಂದಿನಿ ಅವರೇ, ನೀವು ಯಾಕೆ ಬೇಜಾರು ಮಾಡ್ಕೊತೀರಾ? ಈಗ ಬನ್ನಿ, ಮೊದಲು ಹಾಸ್ಪಿಟಲ್ ತೋರಿಸ್ಕೊಂಡು ಹೋಗೋಣ, ಬನ್ನಿ ಮನೆಗೆ. ಮೊದಲೇ ಈಗ ನನ್ನ ಕಂಡ್ರೆ ಆಯ್ಕಿಲ್ಲ ನಿಮಗೆ, ನನ್ನ ಮುಖ ಕಂಡ್ರು ಆಯ್ಕಿಲ್ಲ. ಯಾವಾಗ ನನ್ನ ಬಿಟ್ಬಿಡನೆ ಅನ್ನೋದೇ ಕಾಯ್ಕ ಕೂತಿರ್ತಿದ್ರಿ. ಬಿಡಿ, ಇನ್ನೇನು ಮಾಡೋಕ್ಕಾಗದು. ಇಲ್ಲ ಸೂರ್ಯ, ಹೇಗಿದ್ರ ಸಂಜನಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವ್ರು ನಿಮ್ಮ ಮಿಸ್ಸಸ್? ಹಲೋ. ಹಲೋ. ಇವತ್ತು ನಂಗೆ ತುಂಬ ಕೆಲಸ ಆಯಿತು, ಆಚೆಗೆ ಹೋಗ್ಬೇಕಿತ್ತು. ಸೂರ್ಯ ನಿಮಗೋಸ್ಕರ ಫ್ರೆಂಡು ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ಉಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಡಾಕ್ಟರ್ ಸಂಜನಾ, ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲ ವೆಯ್ಟ್ ಮಾಡಿ, ನಾನು ಚೆಕಪ್ ಕರ್ಕೊಂಡು ಹೋಗ್ತೀನಿ. ಹಾಗೆ ಆಗಲಿ. ಬನ್ನಿ. ನಿಮ್ಮ ಹೆಸರು? ನಂದಿನಿ. ಓ ನೈಸ್ ನೇಮ್. ಹಾಂ ಬನ್ನಿ. ಎರಡು ಮದುವೆ ಮಾಡ್ಕೊಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ನಾ ನಾನು. ಈ ಕಡೆ ನಂದಿನಿಯವ್ರಿಗೂ ಮೋಸ ಮಾಡಿ, ಅಥವಾ ರುಕ್ಮಿಣಿಯವ್ರಿಗೂ ಮೋಸ ಮಾಡಿಬಿಟ್ನಾ. ನಾನು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿಲ್ಲ ಯಾವುದನ್ನೂ. ಏನಾದರೂ ಹೋಗಲಿ, ಏನು ಪ್ರಾಬ್ಲಮ್ ಬರುತ್ತೆ ಅದನ್ನು ಫೇಸ್ ಮಾಡಬೇಕು. ಸುಮ್ಮನೆ ಅದು ಇದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಏನೇನೋ ನಿರ್ಧಾರ ತಗೊಳ್ಬಿಡ್ತೀನಿ ಹತ್ರದಲ್ಲಿ. ಎಲ್ಲ ಈ ಥರ ಆಗ್ಬಿಡ್ತಾರ. ಏನು ಮಾಡೋಕ್ಕಾಗೋದಿಲ್ಲ, ಆಗೋಗಿದೆ. ಎಲ್ಲನೂ ಹೇಗಾದರೂ ಮಾಡಿ ನಾರ್ಮಲಿಗೆ ತರಬೇಕು. ಸಾಕಾಗ್ಬಿಟ್ಟಿದೆ ನನಗೆ. ಡಾಕ್ಟ್ರೆ ಏನಾಯ್ತು? ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಚೆನ್ನಾಗಿ ಬಂದಿದೆ ತಾನೇ? ನೋಡಿ ನಂದಿನಿ ಅವರೇ, ನಿಮ್ಮ ಹಸ್ಬೆಂಡ್ ಕರೆದ್ಬಿಡಿ, ಮಾತಾಡಬೇಡ. ಸರಿ ಬಿಡಿ, ಕರಿತೀನಿ. ಸೂರಿ, ಸೂರಿ ಡಾಕ್ಟ್ರು ಕರೀತಾವ್ರೆ. ಯಾಕೆ ರುಕ್ಮಿಣಿಯವರೇ? ಏನೋಪ್ಪ ಮಾತಾಡಬೇಕು ಅಂದ್ಬಿಟ್ಟು ಕರೀತಾವ್ರೆ. ಹೇಳಿ ಡಾಕ್ಟರ್. ನಾನು ರಿಪೋರ್ಟ್ ಎಲ್ಲ ನೋಡಿ ಚೆಕ್ ಮಾಡಿದೆ, ಮಗು ಬೆಳವಣಿಗೆ ಆಗಿಲ್ಲ. ಹೌದಾ? ಏನು ಹೇಳ್ತಾ ಇದ್ದೀರಾ? ಅದಕ್ಕೆ ಏನಾದರೂ ಮೆಡಿಸಿನ್ ಬರ್ಕೊಡಿ. ಇಲ್ಲ ಸೂರ್ಯ ಅವರೇ, ಮಗು ತುಂಬ ವೀಕ್ ಇದೆ. ಡೆವಲಪ್ ಆಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನೀವು ಮಗು ತೆಗಿಸ್ಬೇಡಿ. ಅಲ್ಲ ಏನು ಹೇಳ್ತಿದ್ದೀರಿ ಡಾಕ್ಟ್ರೆ ನೀವು? ಒಳ್ಳೆ ಚೆನ್ನಾಗಿ ಹೇಳ್ತಿದ್ದೀರಿ. ಬೇಡ ಬೇಡ, ಮಗು ತೆಗ್ಸೋದು ಬೇಡ. ಹ್ಞೂ ಡಾಕ್ಟರ್, ನೀವು ಮಗು ತೆಗ್ಸೋಕೆಲ್ಲ ಹೋಗ್ಬೇಡಿ. ಏನಾದರೂ ಮೆಡಿಸಿನ್ ಇದ್ರೆ ಕೊಡಿ. ಇಲ್ಲ ಸೂರ್ಯ ಅವರೇ, ನಾನು ಡಾಕ್ಟ್ರಾಗಿ ಮಗುನ ತೆಗ್ಸಿ ಅಂತ ನಾನು ಹೇಳ್ತೀನಾ? ಇಲ್ಲ, ನಾನು ಅಂತಿರೋದು ಮಗು ಡೆವಲಪ್ ಆಗಿಲ್ಲ. ಆಮೇಲೆ ಸುಮ್ಮನೆ ನಿಮಗೂ ತೊಂದರೆ, ಆಮೇಲೆ ಅದು ಡೆಲಿವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ನೂ ಮಗು ಬೆಳವಣಿಗೆ ಆಗಿಲ್ಲ. ಬೇಡ ತೆಗಿಸ್ಬೇಡಿ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಡಾಕ್ಟ್ರಾಗಿ ನಾವು ಈ ಥರ ಮಾತಾಡ್ತೀವ? ಮಗುನ ಚೆನ್ನಾಗಿ ಸಾಕೋದಕ್ಕೆ ನಾವು ಹೇಳೋದು. ಅಂಥದ್ರಲ್ಲಿ ನಾವೇ ಮಗುನ ತೆಗ್ಸಾಕಿ ಅಂತ ಹೇಳ್ತಾ ಇದ್ದೀವಲ್ಲ. ಅಂದರೆ ತುಂಬ ವೀಕ್ ಇದೆ ಮಗು. ಅದು ಅದು ಬೆಳವಣಿಗೆ ಆಗಿಲ್ವಲ್ಲ, ಹುಟ್ಟಿದ್ರು ಅಷ್ಟು ಚೆನ್ನಾಗಿರೋದಿಲ್ಲ. ಆಮೇಲೆ ಅದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದೆ ಎಲ್ಲ. ಅದ್ರ ಜೀವನ ಅದಕ್ಕೆ ರೂಪಿಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಮಗು ತೆಗಿಸ್ಬೇಡಿ. ಇಲ್ಲ ಡಾಕ್ಟ್ರೇ ಬೇಡ, ಮಗಿಗೂ ತೆಗಿಸ ಅಂತ ಮಾತು ಎತ್ತಲೇಬೇಡಿ. ನಾನು ತೆಗ್ಸೋಕ್ಕಿಲ್ಲ ನಮ್ಮ ಮಗಿನ, ನಾನು ತೆಗ್ಸೋಕ್ಕಿಲ್ಲ. ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೇನು ಹುಚ್ಚ ಚೆನ್ನಾಗಿರೋ ಮಗುನ ತೆಗ್ಸಿ ಅನ್ನೋದಕ್ಕೆ? ಮಗು ಬೆಳವಣಿಗೆ ಆಗಿಲ್ಲ, ಅದು ತೆಗ್ಸಾಕ್ಬಿಡಿ. ಸುಮ್ಮನೆ ಏನು ಮಾಡೋದಕ್ಕೆ? ಹೇಳಿ ಸೂರ್ಯ ಅವರೇ, ನೀವಾದರೂ ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ಇನ್ನೊಂದು ಹಾಕ್ತವೆ ಬೇಕಾದರೆ, ಆದರೆ ಇದು ಡೆವಲಪ್ ಆಗಿಲ್ವಲ್ಲ, ಏನು ಮಾಡೋದು? ಅಷ್ಟು ಚೆನ್ನಾಗಿ ಮಗು ಹುಟ್ಟೋದಿಲ್ಲ. ಆಮೇಲೆ ತುಂಬ ವೀಕ್ ಇದೆ. ಆಮೇಲೆ ಅದು ಏನಾದ್ರೂ ಇನ್ನೂ ಸ್ವಲ್ಪ ದಿನ ಆದಮೇಲೆ ಅಬೋಷನ್ ಏನಾದರೂ ಆಗಿಬಿಟ್ರೆ ಆಮೇಲೆ ಇವ್ರಿಗೆ ಜೀವಕ್ಕೆ ಅಪಾಯ ಇರುತ್ತೆ. ಯಾಕೆ ಬೇಕು ತೊಂದರೆ? ತೆಗ್ಸಾಕ್ಬಿಡಿ. ಡಾಕ್ಟರ್, ಬೇರೆ ಏನಾದರೂ ಇದ್ರೆ ಹೇಳಿ. ಮೆಡಿಷನಿಂದ ಇಲ್ಲ ಇಂಜೆಕ್ಷನಿಂದ, ಟ್ರೀಟ್ಮೆಂಟಿಂದ ಯಾವುದಾದ್ರು? ಇಲ್ಲ ಆ ಥರದ್ದೆಲ್ಲ ಇದ್ದಿದ್ರೆ ನಾನು ಹೇಳ್ತಾ ಇರಲಿಲ್ವಾ? ಅದು ಅಲ್ಲದೆ ನಿಮಗೋಸ್ಕರ ಇವತ್ತು ಉಳ್ಕೊಂಡಿದ್ದೀನಿ ನಾನು. ಇಷ್ಟು ಏನಾದರೂ ಬೇರೆ ಏನಾದ್ರೂ ಟ್ರೀಟ್ಮೆಂಟು ಮೆಡಿಷನ್ ಏನಾದರೂ ಇದ್ದಿದ್ರೆ ಹೇಳ್ತಿದ್ದೆ. ಇಲ್ಲ, ಅಷ್ಟು ಯಾವುದೂ ಇಲ್ಲ. ಸರಿ, ಯೋಚನೆ ಮಾಡಿಬಿಟ್ಟು ಯಾವುದೂ ಹೇಳಿ. ಬರ್ತೀನಿ ಒಂದು 10 ನಿಮಿಷ. ಅಲ್ಲ ಇದು ಏನು ಹಿಂಗೆ ಮಾತಾಡ್ತಾರಲ್ಲ ಡಾಕ್ಟ್ರು? ಸೂರಿ ಬೇಡ, ಮಗು ತೆಗ್ಸೋದಂತೂ ಬೇಡ, ನನಗೆ ಇಷ್ಟ ಇಲ್ಲ ಒಂದು ಸ್ವಲ್ಪನೂ.
ಅಲ್ಲ ಇದೇನು ಈ ಥರ ಹೇಳ್ತಿದ್ದಾರಲ್ಲ ಸಂಜನಾ ಅವರು. ನಾನು ಎಷ್ಟು ಮಗುನ ಹೆಂಗೆ ತೆಗ್ಸೋದು? ಮಗು ಅಂತೂ ತೆಗ್ಸೋದು ಬೇಡಲೇ ಬೇಡ ಅಂತ ನಾವು ಮನೇಲಿ ಇರಿಸ್ಕೊಂಡವರು, ಅಂಥದ್ರಲ್ಲಿ ಡಾಕ್ಟ್ರು ಈ ಥರ ಹೇಳ್ತಿದ್ದಾರಲ್ಲ. ಯಾವುದಾದ್ರೂ ಮೆಡಿಷನ್ನು ಏನಾದರೂ ಇರ್ಬೋದಾ? ಅವ್ರು ನೋಡ್ರಿ ಏನೂ ಇಲ್ಲ ಅಂತಿದ್ದಾರೆ. ಬೇಡ ಬೇಡ ತೆಗ್ಸೋದು ಬಿಡೋಕ್ಬಾರ್ದು, ಸುಮ್ಮನೆ ಮಗು ತೆಗಿಸ್ಬಾರ್ದು. ಸೂರಿ ಇದು ಏನು ಹಿಂಗೆ ಹೇಳ್ತಾವ್ರಲ್ಲ ಈ ಡಾಕ್ಟ್ರಮ್ಮ, ನಿಮ್ದು ಅಮ್ಮಯ್ಯಕ್ಕಂತ ಸೂರಿ ತೆಗ್ಸಕ್ಕೆ ಬಿಡಬೇಡಿ. ಅಲ್ಲ ನಂದಿನಿ ಅವರೇ, ಅರ್ಥ ಮಾಡ್ಕೊಳ್ಳಿ ನೀವು. ಅದು ನಿಮ್ಮ ಜೀವಕ್ಕೆ ಅಪಾಯ ಅಂತಲ್ಲ. ಮಗು ಡೆವಲಪ್ ಆಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲ ಇಲ್ಲ, ನನಗೆ ಮಗ ಬೇಕು ಅಷ್ಟೇ. ನಾನಂತೂ ತೆಗ್ಸಕ್ಕೆ ಬಿಡೋಕ್ಕಿಲ್ಲ, ನಾನು ನಂಗೆ ಬೇಕಲೇಬೇಕು. ಅಲ್ಲ ನಂದಿನಿ ಅವರೇ, ನಿಮ್ಮ ಜೀವಕ್ಕಿಂತ ಹೆಚ್ಚಾ? ತೆಗ್ಸಕ್ಕೆ ಬಿಡಿ, ಬೇಡ. ಡೆವಲಪ್ ಆಗಿಲ್ದಿರೋ ಮಗು ಏನು ಮಾಡೋದಕ್ಕೆ? ಏನು ಮಾಡೋಕ್ಕಾಗುತ್ತೆ ಪಾಪು? ಆಮೇಲೆ ಅದು ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತೆ. ಎಲ್ಲ ಕೈ ಕಾಲು ಎಲ್ಲ ನೆಟ್ಟಿದ್ದೀವಿ, ನಾವೇ ಹಿಂಗಾಡ್ತೀವಿ. ಜೀವನ ಮಾಡೋದು ನಮಗೆ ಕಷ್ಟ ಇದೆ. ಇಲ್ಲ ಏನು ಇಲ್ದಿರೋ ಮಗು ಹೆಂಗೆ ಬದುಕುತ್ತೆ? ಕಷ್ಟ ಆಗುತ್ತೆ, ಬೇಡ ಬಿಟ್ಟಾಕಿ. ಆಮೇಲೆ ನಾವೇ ತೊಂದರೆ ಕೊಟ್ಟಂಗೆ ಆಗ್ಬಿಡುತ್ತೆ. ಹೇಳಿ, ನಮಗೆ ನಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ತಾನಾಗಿ ಮಾಡ್ಕೊಳ್ಳೋಕ್ಕಾಗ್ದಿರೋದು ತುಂಬ ಕಷ್ಟ ಆಗುತ್ತೆ. ಮಗು ಡೆವಲಪ್ ಆಗಿಲ್ಲ ಅಂತಿದ್ದಾರೆ, ಆಮೇಲೆ ಏನೇನಾದರೂ ಎಫೆಕ್ಟ್ ಆಗುತ್ತೆ ಮುಂದೆ. ಬೇಡ ಬಿಡಿ. ಇಲ್ಲ ಸೂರಿ ಅವರೇ, ನೀವು ಏನಾರು ಡಾಕ್ಟ್ರಿಗೆ ಏನಾರು ಹೇಳಿದ್ರೆ. ಛೀ ನಂದಿನಿ ಅವರೇ, ನಾನು ಈ ಥರ ಕೆಲಸ ಏನೂ ಯಾವತ್ತೂ ಮಾಡೋದಿಲ್ಲ, ಅರ್ಥ ಆಯ್ತಾ? ಇದೇನು ಈ ಥರ ಮಾತಾಡ್ತಿದ್ದೀರಿ ನಂದಿನಿ ಅವರೇ? ಆ ಥರ ಮಾತಾಡಿದರೆ ನಿಮ್ಮನ್ನ ಅವತ್ತು ಮನೆಗೆ ಸೇರಿಸ್ಕೊತಾ ಇರಲಿಲ್ಲ. ಇದೇನು ಈ ಥರ ಮಾತಾಡ್ತಿರಲ್ಲ ನೀವು? ಏನು ನಿಮ್ಮನ್ನ ಆಚೆ ಕಳ್ಸೋಕ್ಕೋಸ್ಕರ ಮಗು ಕೊಲ್ಲೋಷ್ಟು ಕ್ರೂರಿನ ನಾನು? ಈ ಹಾಸ್ಪಿಟಲ್ ಅಂದರೆ ನಡೀರಿ ಬೇರೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸೋಣ. ಅವಾಗೇನು ರಿಪೋರ್ಟ್ ನೀವೇ ಎಲ್ಲ ಚೆಕ್ ಮಾಡಿಸ್ಕೊಂಡು ರಿಪೋರ್ಟ್ ಡಾಕ್ಟ್ರು ಏನು ಹೇಳ್ತಾರೆ ಕೇಳಿಬಿಟ್ಟು ನಾನು ಬೇಕಾದ್ರೆ ಆಚೆನೇ ಇರ್ತೀನಿ. ನೋಡಿ ನಂದಿನಿ ಅವರೇ, ನಿಮ್ಮ ಮೇಲೆ ಕೋಪನೂ ಇರ್ಬೋದು, ಸಿಟ್ಟು ಇರ್ಬೋದು, ಆದರೆ ನಾನು ಈ ಥರ ಎಲ್ಲ ಮಾಡೋದಿಲ್ಲ. ಹೇಳಿದ್ನಲ್ಲ, ನಿಮಗೆ ನನ್ನ ಮೇಲೆ ಅಷ್ಟೊಂದು ಮನೆ ಇದ್ದರೆ ಹೋಗಿ, ಇಲ್ಲಾಂದ್ರೆ ಬೇಡ ಬಿಡಿ, ನಿಮ್ಮ ಇಷ್ಟ. ಇದು ನಿಮ್ಮ ನಿರ್ಧಾರ, ನಿಮಗೆ ಬಿಟ್ಟಿದ್ದು. ಏನಾದರೂ ಮಾಡ್ಕೊಳ್ಳಿ. ಸೂರಿ ಮೇಲೆ ನಂಬಿಕೆ ಇದೆ, ಭಾರಿ ನಂಬಿಕೆ ಇದೆ. ಸೂರಿ ಸುಳ್ಳು ಹೇಳೋಕ್ಕಿಲ್ಲ. ಅದು ಅಲ್ಲದೆ ಮಕ್ಕಳು ವಿಚಾರದಲ್ಲಿ ಸೂರಿ ಮಾಡೋಕ್ಕಿಲ್ಲ. ಇಲ್ಲ, ತೆಗಿಸ್ಬಿಡೋಕೈತದೆ ಮಗವ. ಇದನ್ನು ಬೆಳವಣಿಗೆ ಆಗಿಲ್ವಂತಾರ, ಆಮೇಲೆ ಅದಕ್ಕೂ ಕಷ್ಟ. ಬೇಡ, ತೆಗ್ಸಾಕ್ಬಿಡ್ತೀನಿ. ಸೂರಿ ಮಗವ ತೆಗ್ಸಾಕ್ಬಿಡೋದ, ಏನು ಮಾಡೋಕ್ಕೆ? ಬೇಡ ಬಿಡಿ. ಚೆನ್ನಾಗಿಲ್ಲ ಅಂತ ಬೇರೆ ಅಂತವ್ರೆ, ಬೇಡ. ಅಲ್ಲ ಇದೇನಂತ ಇದ್ದೀರಾ ನೀವು? ನನ್ನ ನಿಜ ಇರೋದನ್ನೇ ಹೇಳ್ತಿರೋದು. ಅಲ್ಲ ಸುಮ್ಮನೆ ಏನು ಮಾಡೋಕ್ಕೆ? ಕರೆದ್ಬಿಡಿ ಡಾಕ್ಟ್ರನ್ನ, ಹೇಳ್ಬಿಟ್ಟು ಮಗ ತೆಗಿಸ್ಬಿಡೋಕೈತದೆ. ಡಾಕ್ಟ್ರೇ ಮಗ ಏನು ಬೇಡ, ತೆಗ್ದಾಕ್ಬಿಡಿ. ಬೆಳವಣಿಗೆ ಬೇರೆ ಆಗಿಲ್ಲ ಅಂತಿದ್ದೀರಿ, ಇನ್ನೇನು ಮಾಡೋಕ್ಕಾಗೋದು? ನಾನು ಅದನ್ನೇ ಹೇಳಿದ್ದು, ಬೆಳವಣಿಗೆ ಆಗಿಲ್ವಲ್ಲ ಇನ್ನೂ. ಇಲ್ಲಾಂದ್ರೆ ನಾವು ಡಾಕ್ಟ್ರಾಗಿ ಆ ಥರ ಹೇಳೋಕ್ಕೆಲ್ಲ ಅಧಿಕಾರ ಇದೆಯಾ ನಮಗೆ ಮಗು ತೆಗ್ಸಾಕಿ ಅಂತ? ಅದೆಲ್ಲ ಕ್ರೈಮ್ ಆಗಿಬಿಡುತ್ತೆ. ಇದು ಬೆಳವಣಿಗೆ ಆಗಿಲ್ವಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ದು. ಸರಿ ಡಾಕ್ಟ್ರೆ, ಹೇಳ್ದಂಗೆ ಆಗಲಿ, ಮುಂದುವರಿಯುವುದು. ಹಂಗೆ ವಿಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದು ಮತ್ತೆ.